ನಿಜವಾಗ್ಲೂ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕೀರ್ತಿ ಲಕ್ಷ್ಮಿ ಭೇಟಿಯಾಗಿ ಬಿಡ್ತು. ಹಾಗಾದ್ರೆ ಇಲ್ಲಿ ಕೀರ್ತಿ ನಾಟಕ ಮಾಡ್ತಿದ್ದಾಳ ಅಥವಾ ನಿಜವಾಗ್ಲೂ ಕೂಡ ಆಕೆಗೆ ಬುದ್ಧಿ ಭ್ರಮಣಿ ಆಗಿದೆಯಾ, ಮೆಮೊರಿ ಲಾಸ್ ಆಗಿದೆಯಾ, ಎಲ್ಲ ವಿಷಯ ಕೂಡ ಲಕ್ಷ್ಮಿಗೆ ಗೊತ್ತಾಗೋ ಸಮಯ ಬಂದದ. ಹಾಗಿದ್ರೆ ಏನಾಯ್ತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮನೆಯವರು ಎಲ್ಲರೂ ಕೂಡ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರನ್ನ ಕೂಡ ಹನಿಮೂನ್ಗೆ ಅಂತ ಕಳಿಸ್ತಾರೆ. ಈ ಕಡೆ ಹನಿಮೂನ್ಗೆ ಹೋಗ್ದಿರೋ ಮನಸ್ಸಿರುತ್ತೆ ಲಕ್ಷ್ಮಿಗೆ, ಬಟ್ ಆದರೂ ಕೂಡ ಸುಪ್ರೀತಾ ಲಕ್ಷ್ಮಿನ ಲಾಕ್ ಮಾಡಿ ಹನಿಮೂನ್ಗೆ ಹೋಗುವ ಹಾಗೆ ಮಾಡ್ತಾರೆ. ಹೋಗೋದ್ರ ನಡುವೆ ಇಲ್ಲಿ ಕೀರ್ತಿನ ನೋಡಬೇಕು, ಆಕೆಯನ್ನ ಮಾತಾಡಬೇಕು ಅಂತ ಲಕ್ಷ್ಮಿ ಹಂಬಲಿಸ್ತಾರೆ. ಬಟ್ ಅದರ ನಡುವೆ ಕೀರ್ತಿ ಲಕ್ಷ್ಮಿಗೆ ನನ್ನಿಂದ ತೊಂದರೆ ಆಗ್ತದೆ ಅಂತ ಹೇಳಿ ಪತ್ರನ ಬರೆದಿಟ್ಟು ಲಚ್ಚಿಗೆ ನನ್ನಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವಳು ಚೆನ್ನಾಗಿರ್ಬೇಕು ಅಂತ ಲೆಟರ್ ಬರೆದಿಟ್ಟು ಮನೆ ಬಿಟ್ಟು ಹೋಗಿದ್ದಾಗಿದೆ. ಆದರೆ ಈ ಒಂದು ವಿಷಯ ವೈಷ್ಣವ ಗೊತ್ತಿದೆ, ಸುಪ್ರೀತಾಗೆ ಗೊತ್ತಿದೆ, ಕಾರುಣ್ಯ ಅವ್ರಿಗೆ ಗೊತ್ತಿದೆ, ಗಂಗಕ್ಕಂಗೆ ಗೊತ್ತಿದೆ. ಆದರೆ ಯಾರು ಕೂಡ ಈ ಒಂದು ಗುಟ್ಟನ್ನು ಲಕ್ಷ್ಮಿಗೆ ಬಿಟ್ಕೊಡೋದಿಲ್ಲ. ಲಕ್ಷ್ಮಿ ಕೀರ್ತಿನ ಮಾತಾಡ್ಸೋಕೆ ಅಂತ ಹೋದಾಗಲೂ ಕಾರುಣ್ಯ ಅವ್ರು ಕೂಡ ಹೇಳೋದಿಲ್ಲ. ಬಿಕಾಸ್ ಅವರು ಹನಿಮೂನ್ಗೆ ಹೋಗ್ತಿದ್ದಾರೆ, ನಮ್ಮಿಂದ ತೊಂದರೆ ಆಗೋದು ಬೇಡ ಅಂತ. ಬಿಕಾಸ್ ಸುಪ್ರೀತಾಗೆ ಕಾಲ್ ಮಾಡಿದಾಗ ಸುಪ್ರೀತಾ ಕೂಡ ಅದನ್ನೇ ಹೇಳಿದ್ರು, ನಿಮ್ಮ ಮಗಳು ನಾಟಕ ಮಾಡ್ತಿದ್ದಾಳೆ ತಡೆಯೋದಕ್ಕೆ ಅಂತ. ಅದರಿಂದ ಅವ್ರಿಗೆ ತುಂಬಾ ನೋವಾಗಿತ್ತು. ಆ ಕಾರಣಕ್ಕೆ ಲಕ್ಷ್ಮಿಗೆ ಸತ್ಯನ ಅವರು ಹೇಳುವುದಿಲ್ಲ. ಇದರ ನಡುವೆ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ಟ್ರಿಪ್ಗೇನೋ ಹೋಗ್ತಾರೆ. ಬಟ್ ಆ ಕಡೆ ತಲೆನೂ ಕೆಡಿಸ್ಕೋತಾ ಇಲ್ಲ ಸುಪ್ರೀತ್ ಅವರು. ಬಿಕಾಸ್ ಕೀರ್ತಿ ನಾಟಕ ಮಾಡ್ತಿದ್ದಾಳೆ, ಕೀರ್ತಿಗೆಲ್ಲ ಕೂಡ ಗೊತ್ತಿದೆ ಅವರು ಹನಿಮೂನ್ಗೆ ಹೋಗ್ತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅವಳು ಈ ರೀತಿ ನಾಟಕ ಮಾಡ್ತಿರ್ಬೋದು, ಅವಳಿಗೆ ಏನೂ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇಲ್ಲಿ ಗಂಗಕ್ಕ ಹೆಚ್ಚು ಕಡಿಮೆ ಆದರೆ ನಿಜವಾಗ್ಲೂ ಬುದ್ಧಿ ಭ್ರಮಣೆ ಆಗಿದೆ, ಮೆಮೊರಿ ಲಾಸ್ ಆಗಿದ್ರೆ ಏನು ಮಾಡ್ಬೋದು ಅಂತಿದ್ರೆ ಆ ರೀತಿ ಏನೂ ಆಗೋದಿಲ್ಲ ಅಂತ ಹೇಳಿ ಸುಪ್ರೀತಾ ಫುಲ್ ಹೋಪಲ್ಲಿದ್ದಾರೆ. ಇದರ ನಡುವೆ ಇವರಿಬ್ರು ಮಾತಾಡ್ತಿರೋ ಮಾತನ್ನು ಅಲ್ಲಿ ಸುಬ್ಬಿ ಅಂದರೆ ಇಲ್ಲಿ ಚಿಂಗಾರಿ ಕೇಳಿಸ್ಕೊಂಡ್ಬಿಡ್ತಾರೆ. ಕೇಳಿಸ್ಕೊಂಡಿದ್ದ ವಿಷಯನ ಮೊದಲು ಕಾವೇರಿಗೆ ತಿಳಿಸ್ಬೇಕು ಅಂತ ಹೇಳಿ ಕಾವೇರಿ ಬಳಿಗೆ ಬರ್ತಾರೆ. ನಾವು ಏನು ಅನ್ಕೊಂಡ್ವೋ ಅದು ಆಗ್ತಿಲ್ಲ, ನಿಮ್ಮ ಮಗ ಮತ್ತು ಸೊಸೆ ಹನಿಮೂನ್ಗೆ ಹೋದ್ರು, ಬಟ್ ಇದರ ನಡುವೆ ಕೀರ್ತಿ ಮಿಸ್ ಆಗಿದ್ದಾಳೆ ಅಂತ. ಹೇಗೆ ಮಿಸ್ ಆಗೋಕ್ಕೆ ಸಾಧ್ಯ, ನಿನ್ನ ನೆಟ್ವರ್ಕ್ ಎಲ್ಲ ಯೂಸ್ ಮಾಡಿ ಕೀರ್ತಿನ ಮೊದಲು ಹುಡುಕ್ಲೇಬೇಕು ನೀನು. ಕೀರ್ತಿ ಇದ್ರೆ ಮಾತ್ರ ನಮ್ಮ ಆಟ ನಡೆಯೋದಕ್ಕೆ ಸಾಧ್ಯ. ನಮ್ಮ ಶತ್ರು ಯಾವತ್ತೂ ನಮ್ಮ ಕಣ್ಮುಂದೆನೇ ಇರಬೇಕೇ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಕಣ್ಣಿಂದ ತಪ್ಪಿಸ್ಕೋಬಾರ್ದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಚಿಂಗಾರಿಯವರು ನಾನು ಎಲ್ಲ ಕಡೆ ಹುಡುಕ್ತೆ ಮೇಡಮ್, ಆದರೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅವಳು ಅಂದಾಗ, ನೀನು ಏನು ಮಾಡ್ತೀಯೋ ಎಂತ ಮಾಡ್ತೀಯೋ ಗೊತ್ತಿಲ್ಲ, ಆದರೆ ಕೀರ್ತಿ ಎಲ್ಲಿದ್ದಾಳೆ ಅಂತ ಹುಡುಕಿ ಕರ್ಕೊಂಡು ಬರಲೇಬೇಕು ಅಂತ ಹೇಳಿ ಇಲ್ಲಿ ಕಾವೇರಿ ಆರ್ಡರ್ ಪಾಸ್ ಮಾಡ್ತಿದ್ರೆ ಆ ಕಡೆ ಕೀರ್ತಿ ಅಂತೂ ಹೋಗ್ತಿದ್ದಾಳೆ ಎಲ್ಲಿ ಹೋಗ್ತಿದ್ದೀನಿ ಅಂತ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಆಕೆಗೆ ಭಯ ಶುರುವಾಗ್ಬಿಡುತ್ತೆ. ಅದೇ ಕಾರಣಕ್ಕೆ ನನಗೆ ಲಚ್ಚಿ ಬೇಕು, ಅಮ್ಮ ಬೇಕು, ನನ್ನ ಮನೆ ಕರ್ಕೊಂಡು ಹೋಗಿ ಅಂತ ತನಗೆ ತಾನೇ ಅನ್ಕೋತಿದ್ದಾಳೆ. ದಾರಿ ಮಧ್ಯೆ ಒಂದಷ್ಟು ಜನ ಪುಂಡು ಪುಕ್ರಿಗಳು ಸಿಗ್ತಾರೆ. ಅವರು ಕೀರ್ತಿನ ನೋಡಿದ್ದೆ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ. ಆಕೆ ಕೂಡ ನಮ್ಮ ಮನೆ ಅಡ್ರೆಸ್ ಗೊತ್ತಾ, ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅಂತಿದ್ದಾಗೆ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು ನಿನ್ನ ಮನೆ ಅಂತ ಹೇಳಿ ಅವಳನ್ನ ಒಂದು ಪಾಳು ಬಿದ್ದಿರೋ ಬಿಲ್ಡಿಂಗ್ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂದಾಗ ಮನೆಗೆ ಹೋಗ್ಬೇಕಲ್ವಾ, ಅದ್ರ ನಡುವೆ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ತಿದ್ದಾಗೆ ಇಲ್ಲಿ ಕೀರ್ತಿಗೆ ಗೊತ್ತಾಗ್ಬಿಡುತ್ತೆ, ನಾನು ಕೆಟ್ಟವ್ರ ಕಡೆ ಸಿಕ್ಕಾಕೊಂಡ್ಬಿಟ್ನಲ್ಲ, ಏನು ಮಾಡಲಿ, ಇದು ಲಚ್ಚಿಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾಳೆ, ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ, ಇವರಿಂದ ನಾನು ತಪ್ಪಿಸ್ಕೋಬೇಕು ಅಂತ ಹೇಳಿ ಅಲ್ಲಿ ತುಂಬ ಚೆನ್ನಾಗಿ ಕೀರ್ತಿ ಅರ್ಥ ಮಾಡ್ಕೋತಾಳೆ. ಅದೇ ಕಾರಣಕ್ಕೆ ರೌಡಿಗಳಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಬಟ್ ಆ ರೌಡಿಗಳು ನಿಜವಾಗ್ಲೂ ಕೂಡ ಕೀರ್ತಿ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಕೀರ್ತಿ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಆ ಕೀರ್ತಿಗೆ ನೆನಪಾಗೋದು ಅದೇ ರೌಡಿಗಳು ಲಕ್ಷ್ಮಿ ಮತ್ತು ಆಕ್ಯುವನ್ನು ಕಿಡ್ನಾಪ್ ಮಾಡಿದಾಗ ನಡೆದಿದ್ದಂತಹ ಘಟನೆಗಳು ಇಲ್ಲಿ ಕೀರ್ತಿಗೆ ಮಬ್ಬಾಗಿ ನೆನಪಾಗತ್ತೆ. ಹಾಗಾಗಿ ಇಲ್ಲಿ ಕೀರ್ತಿ ಅದೇ ರೀತಿಯಾಗಿ ಅವರಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ದೆ, ಫೈನಲಿ ತಪ್ಪಿಸ್ಕೋತಾಳೆ. ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ರೆಸ್ಟೋರೆಂಟ್ ಕಡೆ, ರೆಸಾರ್ಟ್ ಕಡೆ ಹೋಗ್ತಿದ್ದಾರೆ. ಅದರ ನಡುವೆ ದಾರಿ ಮಧ್ಯದಲ್ಲಿ ಈ ಕಡೆ ಅವರ ಗಾಡಿ ಕೆಟ್ಟೋಗ್ತಿದ್ದಾಗೆ ಅಲ್ಲೇ ಇರೋ ಹತ್ರದಲ್ಲಿರ್ತಕ್ಕಂಥ ಮೆಕ್ಯಾನಿಕ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಿದ್ದೆ ಈ ಕಡೆ ಚೆಕ್ ಮಾಡ್ತಾರೆ, ಸರ್ವಿಸ್ ಸೆಂಟರ್ಗೆ ತಗೊಂಡು ಹೋಗಬೇಕಾಗಿದೆ ಅಂದಾಗ ಈಗ ತಾನೇ ಇದೆಲ್ಲ ಕೂಡ ಸರಿ ಇತ್ತಲ್ವಾ ಅಂತ ಲಕ್ಷ್ಮಿ ಹೇಳ್ತಿದ್ರೆ, ಗಾಡಿ ಯಾವಾಗ ಸರಿ ಇರುತ್ತೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಮೇಡಮ್, ನಾವು ತೊಗೊಂಡು ಹೋಗಿ ರೆಡಿ ಮಾಡಿಸ್ಕೊಂಡು ಬರ್ತೀವಿ, ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಇಲ್ಲೇ ಹತ್ರದಲ್ಲಿರೋ ರೆಸ್ಟೋರೆಂಟಲ್ಲಿ ರೆಸಾರ್ಟಲ್ಲಿ ಇರ್ತೀವಿ, ಅಲ್ಲಿಗೆ ತೊಗೊಂಡು ಬರೋಕ್ಕಾಗುತ್ತಾ ಅಂದಾಗ ಸರಿ ಆಯಿತು ಅಂತ ಹೇಳ್ತಾರೆ. ಸರಿ ಆಯಿತು, ಇಲ್ಲಿ ಯಾವುದಾದ್ರೂ ಕ್ಯಾಬ್ ಆಟೋ ಸಿಗತ್ತಾ ಅಲ್ಲಿಗೆ ಹೋಗೋದಕ್ಕೆ ಅಂದಾಗ ಇಲ್ಲಿ ಯಾವುದೇ ರೀತಿ ಕ್ಯಾಬ್ ಆಟೋ ಸಿಗೋದಿಲ್ಲ, 1-2 ಕಿಲೋಮೀಟ್ರು ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಹೋಗ್ಬೋದು ಅಂದಾಗ ಸರಿ ಆಯಿತು ಅಂತ ಹೇಳಿ ವೈಷ್ಣು ಮತ್ತು ಲಕ್ಷ್ಮಿ ಹೋಗೋದು ಅಂತ ತೀರ್ಮಾನ ಮಾಡ್ಕೋತಾರೆ. ಈ ಕಡೆ ವೈಷ್ಣು ಅಂತೂ
ನಿಮಗೆ ನಮ್ಮಿಂದ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ, ಈ ಕಾರ್ ಕೆಟ್ಟೋಯ್ತು ಅಂದಾಗ. ಹೌದು, ನೀವು ಯಾಕೆ ಈ ಕಾರ್ ತೊಗೊಂಡು ಬಂದ್ರಿ ಅಂದಾಗ, ಇದು ನನ್ನ ಸೆಕೆಂಡ್ ಹ್ಯಾಂಡ್ ಕಾರ್, ನಾನು ಫಸ್ಟ್ ಸಂಬಳದಲ್ಲಿ ತೊಗೊಂಡಿದ್ದು, ಹಾಗೆ ನಮ್ಮ ಫಸ್ಟ್ ಹನಿಮೂನ್ಗೆ ಹೋಗ್ತಿದ್ದೀವಿ ಅಲ್ವಾ, ಅದಕ್ಕೆ ಈ ಕಾರಲ್ಲೇ ಬರಬೇಕು ಅಂತ ಅನ್ನಿಸ್ತು ಅಂತ ವೈಷ್ಣವ್ ಹೇಳ್ತಾರೆ. ಜೊತೆಗೆ ನೀವೇನು ನನಗೆ ಪ್ರಾಬ್ಲಮ್ ಅಂತ ಹೇಳಿದ್ರಲ್ವ, ಇದೆಲ್ಲ ಯಾಕೆ ಪ್ರಾಬ್ಲಮ್ ಅಂತ ಅನ್ಕೋಬೇಕು, ನಾವು ಅಂದ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಆರಾಮಾಗಿ ಖುಷಿಯಿಂದ ಮಾತಾಡ್ತಾ ಟೈಮ್ ಸ್ಪೆಂಡ್ ಕೂಡ ಆಗುತ್ತೆ, ನಡ್ಕೊಂಡು ಹೋಗ್ಬೋದಲ್ವಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಶೇರಿಂಗ್ ಆಟೋ ಸಿಗುತ್ತೆ, ಆದರೆ ಎಕ್ಸ್ಪೀರಿಯನ್ಸ್ ಗೊತ್ತಿದೆಯಾ, ನೀವು ಯಾವತ್ತಾದರೂ ಆಟೋದಲ್ಲಿ ಹೋಗಿದ್ದೀರಾ? ಖಂಡಿತ ಇಲ್ಲ ಅಲ್ವಾ, ಎಷ್ಟು ಚಂದ ಇರುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾರೆ. ಅದೇ ನಡುವೆ ಒಂದು ಗೂಡ್ಸ್ ಆಟೋ ಬರುತ್ತೆ. ಆಟೋ ಬರ್ತಿದ್ದಾಗೆ ವೈಷ್ಣವ್ನ ನೋಡಿದ್ದೆ, ಆ ಒಂದು ಆಟೋ ಡ್ರೈವರ್ ಕೆಳಗಡೆ ಇಳ್ದಿದ್ದೆ, ಸೆಲ್ಫಿ ತಗೊಳ್ಳೋಕೆ ಮುಂದಾಗ್ತಾರೆ, ಸೆಲ್ಫಿ ಕೂಡ ಕೊಡ್ತಾರೆ ವೈಷ್ಣವ್. ನಂತರ ಈ ಕಡೆ ನಾವು ಇಲ್ಲಿಗೆ ಹೋಗಬೇಕಾಗಿದೆ, ನೀವು ಡ್ರಾಪ್ ಮಾಡ್ಲಿಕ್ಕೆ ಆಗುತ್ತಾ ಅಂದಾಗ ಕೇಳ್ತಿದ್ರಲ್ಲ ಸರ್ ಬನ್ನಿ ಅಂತ ಹೇಳಿ, ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ ಮುಂದೆ ಕುತ್ಕೊಂಡು ಹೋಗ್ತಿದ್ದಾರೆ. ಶೇರಿಂಗ್ ಆಟೋ ಇದ್ದಿದ್ರೆ ಇರೋ ಎಕ್ಸ್ಪೀರಿಯನ್ಸೇ ಬೇರೆ ಇರ್ತಿತ್ತು ಅಂತ ಕೂಡ ಲಕ್ಷ್ಮಿ ಹೇಳ್ತಾಳೆ. ಇದು ಒಂದು ರೀತಿ ತುಂಬ ಚೆನ್ನಾಗಿದೆ ಅಂತ, ಎಕ್ಸ್ಪೀರಿಯನ್ಸನ್ನೇ ನೋಡಿರಲಿಲ್ಲ ನಾನು ಅಂತ ಹೇಳಿ ವೈಷ್ಣವ್ ಕೂಡ ಹೇಳ್ತಿದ್ದಾರೆ. ತದನಂತರ ಅವರು ರೆಸಾರ್ಟ್ನ ರೀಚ್ ಆಗ್ತಾರೆ. ರೆಸಾರ್ಟ್ ರೀಚ್ ಆಗಿದೆ, ಈ ಕಡೆ ಅದೇ ಒಂದು ಆ ಗೂಡ್ಸ್ ಆಟೋ ಹೋಗ್ತಿದ್ದೆ ಆ ರೆಸಾರ್ಟ್ಗೆ, ಅಲ್ಲಿ ಗೂಡ್ಸನ್ನು ಕೆಳಗಡೆ ಇಳಿಸ್ಬೇಕಾಗಿದೆ. ಹಾಗಾಗಿ ಇಲ್ಲಿ ಗೂಡ್ಸ್ನ ಅನ್ಲಾಕ್ ಮಾಡೋ ಟೈಮಲ್ಲಿ ಕೀರ್ತಿ ಅದೇ ಒಂದು ಗೂಡ್ಸ್ ಗಾಡೀಲಿ ಕುತ್ಕೊಂಡಿದ್ದಾರೆ. ಇಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಕೀರ್ತಿ ಅದೇ ಗಾಡೀಲಿ ಕುತ್ಕೊಂಡಿದ್ದಾರೆ ಅಂತ. ಆ ಒಂದು ರೌಡಿಗಳಿಂದ ತಪ್ಪಿಸ್ಕೊಂಡಂತ ಆ ಕೀರ್ತಿ ಅದೇ ಗೂಡ್ಸ್ ಗಾಡೀಲಿ ಕುತ್ಕೊಂಡಿದ್ದಾರೆ. ಲಕ್ಷ್ಮಿ ವೈಷ್ಣವ್ ಕೂಡ ಅದರಲ್ಲೇ ಬಂದಿದ್ದಾರೆ ಅನ್ನೋದು ಆಕೆಗೆ ಗೊತ್ತಿಲ್ಲ. ಈ ಕಡೆ ವೈಷ್ಣವ್ ಲಕ್ಷ್ಮಿ ಹೋಗ್ಬೇಕಿದ್ರೆ ಈ ಕಡೆ ಆಟೋ ಡ್ರೈವರ್, ಯಾರಮ್ಮ ನೀನು, ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ದಾಕೆ ಯಾರಿರ್ಬೋದು ಅಂತ ಇಬ್ರು ಕೂಡ ಬರ್ತಾರೆ. ಬಟ್ ಇನ್ನೇನು ನೋಡಬೇಕು, ಅಷ್ಟರಲ್ಲಿ ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೆ ಬರ್ತಾರೆ. ಹಾಗಾಗಿ ಅವರಿಬ್ರು ಹೋಗ್ಬಿಡ್ತಾರೆ. ಈ ಕಡೆ ಕೀರ್ತಿ, ನಾನು ನನ್ನ ಮನೆಗೆ ಹೋಗಬೇಕು, ನನಗೆ ಗೊತ್ತಿಲ್ಲ, ಹಾಗಾಗಿ ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟೆ ಅಂದಾಗ, ಸರಿ ಆಯಿತು, ನಾನು ಎಲ್ಲ ಇಳಿಸಿದ ನಂತರ ನಿನ್ನ ಬಗ್ಗೆ ವಿಚಾರಿಸ್ಕೋತೀನಿ, ಪೊಲೀಸ್ ಅವ್ರನ್ನ ಕರೆಸ್ತೀನಿ ಅಂತ ಹೇಳಿ ಆ ಗೂಡ್ಸ್ ಡ್ರೈವರ್ ಆ ಕಡೆ ಕೀರ್ತಿನ ಕೊಡಿಸಿ ಎಲ್ಲನೂ ಕೂಡ ಅನ್ಲಾಕ್ ಮಾಡ್ತಾರೆ. ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ಗೆ ಒಂದು ರೂಮ್ ಅಲಾಟ್ ಆಗಿರುತ್ತೆ. ಆಲ್ರೆಡಿ ಅವರ ಮಾವ ಎಲ್ಲವನ್ನ ಕೂಡ ವ್ಯವಸ್ಥೆ ಮಾಡಿರ್ತಾರೆ. ಜೊತೆಗೆ ಅಲ್ಲಿ ಹೋಗಿದ್ದೆ ಅವರ ಫಸ್ಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದ್ರ ಜೊತೆಗೆ ಈ ಕಡೆ ಮನೆಯವರು ಎಲ್ಲರೂ ಕೂಡ ಅವ್ರಿಗೋಸ್ಕರ ಎಷ್ಟೆಲ್ಲ ಖುಷಿಯಿಂದ ಕಳಿಸ್ಕೊಟ್ರು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಬಟ್ ಆ ಕಡೆ ಕೀರ್ತಿ ಮಾತ್ರ ವೆಯ್ಟ್ ಮಾಡ್ತಿದ್ದಾಳೆ ಹೊರಗಡೆನೆ ಕೂತೋಳು, ಗೊತ್ತಿಲ್ಲ ಇಲ್ಲಿ ಲಕ್ಷ್ಮಿ ವೈಷ್ಣವ್ ಬಂದಿದ್ದಾರೆ ಅಂತ. ಇದರ ನಡುವೆ ಲಗೇಜ್ನ ತಗೊಂಡು ಅಲ್ಲಿ ಸರ್ವೆಂಟ್ ಬರ್ತಾರೆ. ಜೊತೆಗೆ ಈ ಕಡೆ ಕ್ಲೀನ್ ಮಾಡಿ ಕಳಿಸ್ತೀವಿ ಅಂತಿದ್ದಾಗಲೇ ರೂಮ್ನ ಹೊರಗಡೆ ಹೋಗಬೇಕಾಗುತ್ತೆ. ಹಾಗಾಗಿ ಹೊರಗಡೆ ಹೋದಾಗ ಲಕ್ಷ್ಮಿ ಮತ್ತು ವೈಷ್ಣವ್ ಮುಂದೆ ಇಲ್ಲಿ ಕೀರ್ತಿ ಕೂತಿದ್ದಾಳೆ. ಬಟ್ ಅವ್ರು ಅಬ್ಸರ್ವ್ ಮಾಡಿಲ್ಲ. ಅದರ ನಡುವೆ ಲಕ್ಷ್ಮಿಗೆ ಕಾಲ್ ಬರುತ್ತೆ ಸುಪ್ರೀತಾ ಜೊತೆ ಲಕ್ಷ್ಮಿ ಮಾತಾಡ್ತಾ ಇರಬೇಕಿದ್ರೆ ಕೀರ್ತಿ ಹೇಗಿದ್ದಾರೆ ಅಂತ ಕೇಳಿದಾಗ, ಕೀರ್ತಿ ಚೆನ್ನಾಗಿದ್ದಾಳೆ, ನಾನು ವಿಚಾರಿಸ್ಕೊತಿದ್ದೀನಿ ಅಂತ ಸುಪ್ರೀತಾ ಅವ್ರು ಹೇಳ್ತಿದ್ದಾರೆ. ಬಟ್ ಕೀರ್ತಿ ಮುಂದೆನೇ ಇದ್ದಾಳೆ. ಈ ಕಡೆ ಲಕ್ಷ್ಮಿ ಅಂತ ಹೇಳಿ ಲಚ್ಚಿ ಅಂತ ಕೀರ್ತಿ ಕರೀತಿದ್ದಾಗೆ ಆ ಕಡೆ ಫೋನಲ್ಲಿ ಸುಪ್ರೀತಾ ಶಾಕ್ ಆಗೋದ್ರ ಜೊತೆಗೆ ಈ ಕಡೆ ಲಕ್ಷ್ಮಿ ಕೀರ್ತಿನ ನೋಡಿದ್ದೆ ಶಾಕ್ ಆಗ್ತಿದ್ದಾಳೆ. ಏನಿದು ಸುಪ್ರೀತಾ ಚಿಕ್ಕಮ್ಮ ಅಲ್ಲಿ ಆ ರೀತಿ ಹೇಳಿದ್ರು, ಬಟ್ ಇಲ್ಲಿ ಕೀರ್ತಿ ಇದ್ದಾರೆ ಅಂತ. ತಕ್ಷಣ ಆ ಕಡೆಯಿಂದ ಸುಪ್ರೀತಾ ಅವರು ಹೆಲೋ ಅಂತ ಹೇಳ್ತಿದ್ರು ಕೂಡ ತಕ್ಷಣಕ್ಕೆ ಕಾಲ್ ಕಟ್ ಮಾಡಿಬಿಡ್ತಾರೆ ಲಕ್ಷ್ಮಿ. ಈ ಕಡೆ ಕೀರ್ತಿ ಹತ್ಕೊಂಡು ಬಂದಿದ್ದೆ ಲಕ್ಷ್ಮಿನ ಅಪ್ಕೋತಾಳೆ. ಫೈನಲಿ ಇಲ್ಲಿ ಕೀರ್ತಿ ಬಳಿಗೆ ಆಲ್ರೆಡಿ ಮತ್ತೆ ಲಕ್ಷ್ಮಿ ಬಂದಿದ್ದಾಗಿದೆ. ಇದರಿಂದಾಗಿ ಸುಪ್ರೀತಾ ಅನುಮಾನ ಮಗದಷ್ಟು ಜಾಸ್ತಿ ಆಗ್ತದೆ, ಕೀರ್ತಿ ಬೇಕು ಅಂತಾನೆ ಮಾಡ್ತಿದ್ದಾಳೆ ಅಂತ. ಇದ್ಯಾವುದು ಕೂಡ ಕೀರ್ತಿ ಬೇಕು ಅಂತ ಮಾಡ್ತಿಲ್ಲ, ಎಲ್ಲ ಬೈ ಆಕ್ಸಿಡೆಂಟ್ ಆಗ್ತದೆ. ಬಟ್ ನೋಡೋರಿಗೆ ಅನುಮಾನ ಪಡೋರಿಗೆ ಆ ರೀತಿ ಅನ್ನಿಸ್ತದೆ. ಬಟ್ ಇಲ್ಲಿ ಲಕ್ಷ್ಮಿ ಖಂಡಿತವಾಗ್ಲೂ ಅನುಮಾನ ಪಡೋದಿಲ್ಲ. ಯಾಕಂದರೆ ಇಲ್ಲಿ ಕೀರ್ತಿ ನಡೆದಿರೋ ಎಲ್ಲ ವಿಷಯನೂ ಕೂಡ ಹೇಳಿದಾಗ ನಿಜವಾಗ್ಲೂ ರಿಗ್ರೆಟ್ ಫೀಲ್ ಮಾಡ್ಕೋತಾಳೆ. ಜೊತೆಗೆ ಸುಪ್ರೀತಾ ಮತ್ತು ವೈಷ್ಣವ್ನ ಮೇಲೂ ಕೂಡ ಆಕೆ ಕೋಪ ಮಾಡ್ಕೋತಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ? ಇಲ್ಲಿ ನಿಜವಾಗ್ಲೂ ಕೀರ್ತಿ ಡ್ರಾಮಾ ಮಾಡ್ತಿಲ್ವಾ, ಅಥವಾ ಮುಂದಿನ ದಿನಗಳಲ್ಲಿ ಸರಿ ಹೋಗಿದ್ದು ಕೂಡ ಡ್ರಾಮಾ ಮಾಡೋಕೆ ಮುಂದುವರಿತಾರ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.